ಹುಬ್ಬಳ್ಳಿಯಲ್ಲಿ ನ್ಯೂಸ್ ಫಸ್ಟ್ ಆಯೋಜಿಸಿರೋ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಗೆ ಇವತ್ತು ಅದ್ದೂರಿ ಚಾಲನೆ ಸಿಕ್ಕಿದೆ. ಹುಬ್ಬಳ್ಳಿಯ ಹೋಟೆಲ್ ವುಡ್ಲ್ಯಾಂಡ್ಸ್ನಲ್ಲಿ ಟ್ರೋಫಿ ಅನಾವರಣ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ನ್ಯೂಸ್ ಫಸ್ಟ್ ಸಂಸ್ಥೆಯ ಸಿಇಒ ಎಂಡಿ ರವಿಕುಮಾರ್, ಎಸ್ ರಾಜೇಶ್ವರಿ ಪ್ರಾಪರ್ಟೀಸ್ ಎಂಡಿ ವಿವೇಕ್ ಮೊಕಾಶಿ ಮತ್ತು ಅಂತಾರಾಷ್ಟ್ರೀಯ ವಿಕಲಚೇತನ ಕ್ರೀಡಾ ತರಬೇತುದಾರ ಶಿವಾನಂದ್ ಗುಂಜಾಳ್ ಭಾಗಿಯಾಗಿದ್ದರು. ಶ್ರೀ ರಾಜೇಶ್ವರಿ ಪ್ರಾಪರ್ಟಿ, ಸಂತೋಷ್ ಲಾಡ್ ಫೌಂಡೇಶನ್, ಕೆಪಿಜೆ ಜ್ಯುವೆಲರ್ಸ್, ಧಾರವಾಡ ರೆಸಿಡೆನ್ಸಿ ಸಹಭಾಗಿತ್ವದಲ್ಲಿ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿದೆ. ಮೇ 2, 3 ಮತ್ತು 4ನೇ ತಾರೀಕು 3 ದಿನಗಳ ಕಾಲ ಹುಬ್ಬಳ್ಳಿಯ ಬಿಡಿಕೆ ಗ್ರೌಂಡ್ಸ್, ಶಿವಾನಂದ್ ಗುಂಜಾಳ್ ಸ್ಪೋರ್ಟ್ಸ್ ಕ್ಲಬ್, ಜೆಕೆ ಸ್ಕೂಲ್ ಹತ್ತಿರ ಈ ಟೂರ್ನಿ ನಡೆಯಲಿದೆ. ಫೈನಲ್ನಲ್ಲಿ ಗೆದ್ದಂಥ ತಂಡಕ್ಕೆ 2 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ ನೀಡಲಾಗುತ್ತೆ. ಹಾಗೆ ರನ್ನರ್ ಅಪ್ ತಂಡಕ್ಕೆ 1 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ ನೀಡಲಾಗುತ್ತೆ. ಇದಷ್ಟೇ ಅಲ್ಲದೆ ಟೂರ್ನಿಯಲ್ಲಿ ಅತ್ಯಾಕರ್ಷಕ ಬಹುಮಾನವನ್ನ ಕೂಡ ನೀಡಲಾಗುತ್ತೆ. ನಿನ್ನೆ ವೈಭವ್ ಸೂರ್ಯವಂಶಿ 35 ಬಾಲ್ಗೆ 100 ರನ್ ಹೊಡೆದಾಗ ವೀಲ್ ಚೇರ್ ಇದ್ದ ದ್ರಾವಿಡ್ ಎದ್ದು ಕುಣಿದ್ರು. ನೀವು ಚೆನ್ನಾಗಿದ್ದೀರಪ್ಪ, ನೀವು ಇನ್ನ ಎಷ್ಟು ಜೋಶ್ ಇರಬೇಕು ನಿಮಗೆ ಅಲ್ವಾ? ಒಂದು ನ್ಯೂಸ್ ಚಾನಲ್ಲು ಕ್ರಿಕೆಟ್ ಕಪ್ ಅಂತ ಹೇಳ್ಬಿಟ್ಟು ಅದು ಹುಬ್ಳಿ ಧಾರವಾಡಲ್ಲಿ ಮಾಡ್ತಿರೋದು ಇದು ಮೊದಲನೇ ಬಾರಿಗೆ ನನಗೆ ಗೊತ್ತಂಗೆ. ಯಾಕಂದ್ರೆ 25 ವರ್ಷದಿಂದ ನಾನು ಟೆಲಿವಿಷನ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಈ ಟಿವಿ ಇರ್ಬೋದು, ಟಿವಿ ನೈನ್ ಇರ್ಬೋದು, ಮತ್ತೆ ಈಗ ನ್ಯೂಸ್ ಫಸ್ಟ್. ನಾವು ಇಂಟರ್ನಲ್ ಆಗಿ ನಾವು ಮ್ಯಾಚ್ಗಳು ಆಡ್ತಿದ್ದೀವಿ. ಮೀಡಿಯಾ ವರ್ಸಸ್ ಪೊಲೀಸ್, ಮೀಡಿಯಾ ವರ್ಸಸ್ ಪೊಲಿಟಿಷಿಯನ್ಸ್, ಮೀಡಿಯಾ ವರ್ಸಸ್ ಮೀಡಿಯಾ. ಸೊ ಈ ತರದ ಟೂರ್ನಮೆಂಟ್ಗಳು ನಾವು ಆಡ್ತಾ ಇದೀವಿ. ಆದ್ರೆ ಜನರಲ್ ಯಾರು ಕ್ರೀಡಾಸಕ್ತರಿದ್ದಾರೆ, ಕ್ರಿಕೆಟ್ ಅಲ್ಲಿ ಹೆಚ್ಚಿನ ಆಸಕ್ತಿ ಒಂದು ಕ್ರಿಕೆಟ್ನ ತುಂಬಾ ಅದ್ಭುತವಾಗಿ ಆಡ್ತಿದ್ದಾರೆ, ಅಂತವರಿಗೋಸ್ಕರ ಒಂದು ನ್ಯೂಸ್ ಸಂಸ್ಥೆ ಮೊದಲನೇ ಬಾರಿಗೆ ಈ ಈವೆಂಟ್ ನ ಹುಬ್ಳಿ ಧಾರವಾಡಲ್ಲಿ ನಾವು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.